ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಟ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ. ನನ್ನ ಇವತ್ತಿನ ರೆಸಿಪಿ ಒಂದು ಸ್ಪೈಸಿ ಚಿಕನ್ ರೆಸಿಪಿ, ಚಿಕನ್ ಅಚಾರಿ ರೆಸಿಪಿ. ಇದನ್ನು ನಾನ್ ರೊಟ್ಟಿಗೆ ಸರ್ವ್ ಮಾಡಬಹುದು, ಇಲ್ಲಾಂದರೆ ಯಾವುದೇ ರೋಟಿಯೊಟ್ಟಿಗೆ ಸರ್ವ್ ಮಾಡಬಹುದು. ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಇದಕ್ಕೆ ನಾನಿಲ್ಲಿ ಒಂದು 750 ಗ್ರಾಮಷ್ಟು ಚಿಕನ್ನ ತಗೊಂಡಿದ್ದೇನೆ. ನೋಡಿ, ಲೆಗ್ ಪೀಸ್ನ ಹೀಗೇನೆ ಇಟ್ಟಿದ್ದೇನೆ. ಇದನ್ನು ಸ್ವಲ್ಪ ಹೀಗೆ ಕಟ್ ಹಾಕುವ, ಇದರಿಂದ ಮಸಾಲೆ ಚೆನ್ನಾಗಿ ಹಿಡಿತದೆ. ನೋಡಿ, 2 ಲೆಗ್ ಪೀಸ್ಗೆ ನಾನಿಲ್ಲಿ ಕಟ್ ಹಾಕ್ತಾ ಇದ್ದೇನೆ. ಬಾಕಿ ಎಲ್ಲ ಚಿಕ್ಕ ಚಿಕ್ಕ ಪೀಸ್ ಉಂಟು. ನೋಡಿ, ಈಗ ಇದಕ್ಕೆ ಮಸಾಲೆ ಹಾಕುವ ಮೊದಲಿಗೆ ಒಂದು 3 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಮೊಸರನ್ನು ಹಾಕಿದೆ. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ವಿನಿಗರ್, 1 ದೊಡ್ಡ ಚಮಚದಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, 1 ಚಿಕ್ಕ ಚಮಚ ಕಾಯಿಮೆಣಸಿನ ಪೇಸ್ಟ್, ಅರ್ಧ ಚಿಕ್ಕ ಚಮಚ ಸೋಯಾ ಸಾಸ್, 1 ಚಿಕ್ಕ ಚಮಚ ರೆಡ್ ಚಿಲ್ಲಿ ಸಾಸ್, 1 ಚಿಕ್ಕ ಚಮಚ ಮಸ್ಟರ್ಡ್ ಸಾಸ್, ಅರ್ಧ ಚಿಕ್ಕ ಚಮಚ ಗ್ರೀನ್ ಚಿಲ್ಲಿ ಸಾಸ್, 1 ದೊಡ್ಡ ಚಮಚ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, 1/4 ಚಿಕ್ಕ ಚಮಚ ಅರಶಿನ ಪುಡಿ, 1 ಚಿಕ್ಕ ಚಮಚ ಚಾಟ್ ಮಸಾಲ, ಅರ್ಧ ಚಿಕ್ಕ ಚಮಚ ಕಾಳು ಮೆಣಸಿನ ಪುಡಿ, 1 ಚಿಕ್ಕ ಚಮಚ ಕೆಂಪು ಮೆಣಸಿನ ಪುಡಿ, ಇದು ಸ್ವಲ್ಪ ಸ್ಪೈಸಿಯಾಗಿರ್ತದೆ, 1 ಚಿಕ್ಕ ಚಮಚ ಗರಂ ಮಸಾಲ. ಈಗ ಇದಕ್ಕೆ ಒಂದು ಪುಡಿನ ರೆಡಿ ಮಾಡ್ತೇನೆ. 1 ದೊಡ್ಡ ಚಮಚದಲ್ಲಿ ಕೊತ್ತಂಬರಿ ಬೀಜ, 1 ಚಿಕ್ಕ ಚಮಚ ಜೀರಿಗೆ, ಅರ್ಧ ಚಿಕ್ಕ ಚಮಚ ಮೆಂತೆಕಾಳು, ಅರ್ಧ ಚಿಕ್ಕ ಚಮಚ ಕಲೋಂಜಿ, ಕಪ್ಪು ಜೀರಿಗೆ ಅಂತ ಹೇಳ್ತಾರೆ, ಒಂದು 4-5 ಕೆಂಪು ಮೆಣಸು. ಇದನ್ನು ಪುಡಿ ಮಾಡಿಕೊಳ್ಬೇಕು. ಈ ಪುಡಿನ ಇದಕ್ಕೆ ಹಾಕಬೇಕು. ಇದಕ್ಕೆ ಸ್ವಲ್ಪ ಇಲ್ಲಿ ನಾನು ಫುಡ್ ಕಲರ್ನ ಯೂಸ್ ಮಾಡ್ತಾ ಇದ್ದೇನೆ, ಬೇಕಾದರೆ ಹಾಕ್ಬೋದು. ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡುವ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ, ಎಲ್ಲ ಮಸಾಲೆ ಚಿಕನ್ ಪೀಸ್ಗೆ ಚೆನ್ನಾಗಿ ಹಿಡಿಬೇಕು. ನೋಡಿ, ಈಗ ಇದನ್ನು ಮ್ಯಾರಿನೇಟ್ ಆಗಲಿಕ್ಕೆ 1 ಗಂಟೆ ಇಡಬೇಕು. ನೋಡಿ, 1 ಗಂಟೆ ನಂತರ ಚಿಕನ್ ಎಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಈಗ ಇದನ್ನು ಒಂದು ಬಾಣಲೆಗೆ ಹಾಕುವ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈಗ ಗ್ಯಾಸ್ ಆನ್ ಮಾಡುವ. ನೋಡಿ, ಈಗ ಇದಕ್ಕೆ ಮುಚ್ಚಳ ಇಟ್ಟು ಇದರಲ್ಲಿ ಸರಿಯಾಗಿ ಕುದಿ ಬರಲಿ. ನೋಡಿ, ಈಗ ಇದರಲ್ಲಿ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಇದನ್ನು ಒಮ್ಮೆ ಹೀಗೆ ಚಮಚದಿಂದ ತಿರುಗಿಸಬೇಕು, ತಳ ಹಿಡಿಬಾರ್ದು. ನೋಡಿ, ಪುನಃ ಇದಕ್ಕೆ ಮುಚ್ಚಳ ಇಟ್ಟು ಇದನ್ನು ಪುನಃ ಬೇಯಿಸಬೇಕು. ನೋಡಿ, ಸ್ವಲ್ಪ ನೀರೆಲ್ಲ ಡ್ರೈ ಆಗಬೇಕು, ಹಾಗೆಯೇ ಆಗ ಚಿಕನ್ ಕೂಡ ಸ್ವಲ್ಪ ಬೇಯ್ತದೆ. ನೋಡಿ, ಈಗ ಇದಕ್ಕೆ ಮೇಲಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆಯೇ ಸ್ವಲ್ಪ ನಿಂಬೆ ರಸನ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಇದಕ್ಕೆ ಪುನಃ ಮುಚ್ಚಳ ಇಟ್ಟು ಒಂದು 2-3 ನಿಮಿಷ ಇಟ್ಟರೆ ಸಾಕು. ನೋಡಿ, ಈಗ ಇದು ಆಯಿತು. ಒಮ್ಮೆ ಇದನ್ನು ಮಿಕ್ಸ್ ಮಾಡುವ. ನೋಡಿ, ನೀರೆಲ್ಲ ಡ್ರೈ ಆಯಿತು. ಇಷ್ಟು ಇದ್ದರೆ ಸಾಕು. ಈಗ ಗ್ಯಾಸ್ ಆಫ್ ಮಾಡುವ. ಈಗ ಇದಕ್ಕೆ ಒಗ್ಗರಣೆ ಹಾಕಲಿಕ್ಕೆ ಉಂಟು. 1 ದೊಡ್ಡ ಚಮಚ ಎಣ್ಣೆನ ಹಾಕಿದೆ. ಎಣ್ಣೆ ಬಿಸಿಯಾದ ನಂತರ ನಾನಿಲ್ಲಿ 1 ದೊಡ್ಡ ಚಮಚ ಸಾಸಿವೆನ ಹಾಕಿದೆ, ಅರ್ಧ ಟೀ ಸ್ಪೂನಲ್ಲಿ ಜೀರಿಗೆ, 1/4 ಚಿಕ್ಕ ಚಮಚ ಮೆಂತೆಕಾಳು, ಸ್ವಲ್ಪ ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕಿದೆ, ಒಂದು 4-5 ಕೆಂಪು ಮೆಣಸು, ಕರಿಬೇವಿನ ಸೊಪ್ಪು. ಇದನ್ನು ಸ್ವಲ್ಪ ಕಾಯಿಸಬೇಕು. ನೋಡಿ, ಇದರಲ್ಲಿ ಸ್ವಲ್ಪ ಪರಿಮಳ ಬಂದ ನಂತರ ಇದನ್ನು ಗ್ಯಾಸ್ ಆಫ್ ಮಾಡುವ. ಹಾಗೆಯೇ ಇದನ್ನು ಚಿಕನ್ನ ಗ್ರೇವಿಗೆ ಹಾಕ್ತಾ ಇದ್ದೇನೆ. ಮಿಕ್ಸ್ ಮಾಡುವ.
ನೋಡಿ, ರುಚಿಯಾದ ಒಂದು ಚಿಕನ್ ಗ್ರೇವಿ ರೆಡಿ ಆಯಿತು. ಈಗ ಇದನ್ನು ಸರ್ವ್ ಮಾಡುವ. ನೋಡಿ, ಚಿಕನ್ ಗ್ರೇವಿಯ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಇದರ ರುಚಿ ಕೂಡ ತುಂಬ ಚೆನ್ನಾಗಿತ್ತು. ನೋಡಿ, ಒಮ್ಮೆ ಟ್ರೈ ಮಾಡಿ ಇದನ್ನು ನಾನ್ ಜೊತೆಗೂ ಸರ್ವ್ ಮಾಡಬಹುದು, ಇಲ್ಲಾಂದರೆ ದಾಲ್ ರೈಸ್, ಇಲ್ಲಾಂದರೆ ಯಾವುದೇ ರೋಟಿಯೊಟ್ಟಿಗೂ ಸರ್ವ್ ಮಾಡಬಹುದು. ನಾನಿದನ್ನು ಬಟರ್ ನಾನೊಟ್ಟಿಗೆ ಸರ್ವ್ ಮಾಡಿದ್ದೇನೆ. ನೋಡಿ, ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಹಾಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.